ನಾನು ಡಾಕ್ಟರ್ ಮಹಿಮಾ ಆಚಾರ್ಯ, ಸೆಕ್ರೆಟ್ರಿ, ಕುಂದಾಪುರ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಸೆಕ್ರೆಟ್ರಿ. ನೀತಿಯನ್ನು ತರಬೇಕಾಗಿ ಕೇಳಿಕೊಳ್ತೇನೆ. ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಕುಂದಾಪುರ ಶಾಖೆಯ ಪರವಾಗಿ ನಾವೆಲ್ಲ ವೈದ್ಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಹಾಗೂ ನಮ್ಮ ಕೋರಿಕೆ ಏನಂದರೆ, ವೈದ್ಯರ ಸುರಕ್ಷತೆಗಾಗಿ, ಅವರ ವೃತ್ತಿ ಪ್ರದೇಶದಲ್ಲಿ ಅವರ ಸುರಕ್ಷತೆಗಾಗಿ ಒಂದು ಕೇಂದ್ರೀಯ ಕಾನೂನನ್ನು ಜಾರಿಗೊಳಿಸಬೇಕು. ಅದರಿಂದಾಗಿ ವೃತ್ತಿನಿರತ ಎಲ್ಲ ವೈದ್ಯರು, ನರ್ಸುಗಳು, ದಾದಿಗಳು ಎಲ್ಲರಿಗೂ ಸುರಕ್ಷತೆ ಸಿಗಬೇಕಂತ ಆಗ್ರಹಪಡಿಸ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಿ. ವಂದನೆಗಳು. 9ನೇ ತಾರೀಕು ಕಲ್ಕತ್ತಾದಲ್ಲಿ ಒಬ್ಬರು ಕರ್ತವ್ಯ ನಿರತ ವೈದ್ಯೆಯ ಮೇಲೆ ಏನು ಮನುಕುಲ ನಾಚುವಂಥ ಒಂದು ಘಟನೆ ನಡೆದಿದೆ. ಇದು ನಾವೆಲ್ಲರೂ ನಾಗರಿಕ ಸಮಾಜ ತಲೆತಗ್ಗಿಸುವಂಥ ಒಂದು ವಿಚಾರ ಆಗಿದೆ. ಪ್ರತಿ ಬಾರಿ ಈ ಘಟನೆ ನಡೆದಾಗಲೂ ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆಗಳು ನಡೀತವೆ. ಒಂದು ಸಮಾಜದಲ್ಲಿ ಎಲ್ಲರೂ ರೋಷ ವ್ಯಕ್ತಪಡಿಸ್ತಾರೆ. ಆದರೆ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ಮೇಲೆ ಈ ಒಂದು ಯಾವ ಅನಾಚಾರ ನಡೀತಾ ಇದೆ ಅದು ಇನ್ನೂ ಕೂಡ ನಿಂತಿಲ್ಲ. 2008 ಮೆಡಿಕಲ್ ಆ್ಯಕ್ಟ್ನಲ್ಲಿ ಏನು ನಮಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅದು ಇದುವರೆಗೂ ಕೂಡ ಎಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಆಗಿದ್ದನ್ನು ನಾವು ನೋಡ್ತಾ ಇಲ್ಲ. ನಾವೆಲ್ಲ ಸಬ್ಬರಿದ್ದೇವೆ. ಹಗಲು ರಾತ್ರಿ ನೀವೆಲ್ಲ ಗಮನ ಮಾಡಿದ್ದೀವಿ. ಕೋವಿಡ್ ಅಂತ ಮಹಾಮಾರಿ ಇರುವ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಜೀವವನ್ನು ಪಣಕ್ಕಿಟ್ಟು ಜನರ ಜೀವವನ್ನು ಉಳಿಸಿದ್ದೇವೆ. ಆದರೆ ಈಗಾಗಲೇ ನಮ್ಮ ಕಾರ್ಯದರ್ಶಿ ಮಹಿಮಾ ಆಚಾರ್ಯರು ಹೇಳಿದ ಹಾಗೆ ಒಂದು ದಿವಸ ನಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸ್ತಾರೆ. ಯಾವ ದಿವಸ? ವೈದ್ಯರ ದಿನಾಚರಣೆ ದಿವಸ. ಮಾರನೇ ದಿನ ಯಾರಿಗೂ ಅದು ನೆನಪು ಕೂಡ ಇರುವುದಿಲ್ಲ. ಮತ್ತು ಯಾವುದೇ ಒಂದು ಕಚೇರಿಗೆ ಹೋಗಲಿ ಜನಸಾಮಾನ್ಯರು ಸಭ್ಯರಾಗಿ ನಡ್ಕೊಳ್ತಾರೆ. ನಾವು ನೋಡಿದ ಮಟ್ಟಿಗೆ ಆಸ್ಪತ್ರೆಗಳಿಗೆ ಬಂದರೆ ಸಾಮಾನ್ಯ ಪ್ರಜ್ಞೆಯನ್ನು ಕೂಡ ಜನ ತೋರಲಿಕ್ಕೆ ಬಯಸುವುದಿಲ್ಲ. ಆದರೆ ಇದನ್ನು ನಾವು ನಾಗರಿಕ ಸಮಾಜ ಖಂಡನೆ ಮಾಡಬೇಕು. ಬರೀ ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ಈ ಒಂದು ಕಾಲಘಟ್ಟದಲ್ಲಿ ಪ್ರತಿಭಟನೆ ಮಾಡಿದರೆ ಸಾಕಾಗಲಿಕ್ಕಿಲ್ಲ. ಮುಂದಿನ ದಿವಸಗಳಲ್ಲಿ ನಾವು ನಮಗೆ ಯಾವುದು ಆರೋಗ್ಯ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಏನು ವೈದ್ಯಕೀಯ ರಂಗ ನಡ್ಕೊಳ್ತಾ ಇದೆ ಅದು ಇದೇ ರೀತಿ ಮುಂದುವರಿಬೇಕಾದ್ರೆ ಖಂಡಿತವಾಗಿ ನಮಗೆ ರಕ್ಷಣೆ ಬೇಕು. ರಕ್ಷಣೆ ಅಂತ ಹೇಳಿದ್ರೆ ನಮಗೆ ಆಗೋದಿಲ್ಲ. ನಮಗೆ ರಕ್ಷಣೆ ಕಾನೂನಾತ್ಮಕವಾಗಿ ಏನು ಕೊಡಬೇಕೋ ಅದನ್ನು ಸರ್ಕಾರ ಕೊಡಬೇಕು. ಕೇಂದ್ರೀಯ ಸಂಸ್ಥೆಗಳು, ಸರ್ಕಾರ ನಮಗೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಏನು ಅನುಕೂಲ ಮಾಡಿಕೊಡಬೇಕೋ ಅಂಥ ರಕ್ಷಣೆಯನ್ನು ಈ ಸಂದರ್ಭದಲ್ಲಿ ನಮಗೂ ಕೊಡಬೇಕನ್ನುವಂಥ ಒಕ್ಕೊರಲಿಂದ ಆಗ್ರಹವನ್ನು ಮಾಡ್ತಾಯಿದ್ದೇವೆ. ನಾವು ಇವತ್ತು ಶಾಂತಿಯುತವಾಗಿ ಮೌನವಾಗಿ ಬಂದು ಪ್ರತಿಭಟನೆ ಮಾಡಿದ್ದೇವೆ. ಆದರೆ ನಮ್ಮ ಬೇಡಿಕೆಗಳು ಮುಂದಿನ ದಿವಸಗಳು ಈಡೇರದಿದ್ದಲ್ಲಿ ನಾವು ಕೂಡ ಬೇರೆ ಜನರ ಹಾಗೆ ಕೂಡ ಬೀದಿಗಿಳಿದು ಮತ್ತೆ ಪ್ರತಿಭಟನೆ ಮಾಡುವಂಥ ಒಂದು ಸಂದರ್ಭವನ್ನು ಸರ್ಕಾರವಾಗಲಿ ಅಥವಾ ಯಾವುದೇ ಒಂದು ರಕ್ಷಣಾತ್ಮಕ ಇಲಾಖೆಗಳಾಗಲಿ ಅದು ನಡೆಯುವಂತೆ ನಡ್ಕೊಳ್ಬಾರ್ದು ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮೆಲ್ಲ ವೈದ್ಯರ ಪರವಾಗಿ ಎಲ್ಲ ಪ್ಯಾರಾಮೆಡಿಕಲ್ಸ್ ಹಾಗೂ ಇನ್ನಿತರ ವೈದ್ಯಕೀಯ ಸಿಬ್ಬಂದಿಯ ಪರವಾಗಿ ಕರ್ನಾಟಕ ಸರ್ಕಾರಿ ವೈದ್ಯಕೀಯ ಸಂಘದ ಜಿಲ್ಲೆಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾವು ಕೂಡ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂಡರ್ ಬರ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮನವಿ ಕೂಡ ಇವ್ರ ಜೊತೆಗೆ ನಾವು ಸೇರಿಕೊಂಡು ನಾವು ಇವರಿಗೆ ಸಪೋರ್ಟನ್ನು ಮಾಡ್ತಾಯಿದ್ದೀವಿ. ಆಸ್ಪತ್ರೆಗೆ ತೊಂದರೆ ಆಗದಿದ್ದಂಗೆ ನಾವು ತುರ್ತು ಸೇವೆಗಳನ್ನು ಕೊಡ್ತಾ ಇದ್ದೇವೆ. ಒಳರೋಗಿಗಳಿಗೆ ಸಂಪೂರ್ಣ ಸೇವೆ ಸಿಗುತ್ತಾ ಇದೆ. ಹೌದು ಒ ಪಿ ಡಿಗಳನ್ನು ನಾವು ತಾತ್ಕಾಲಿಕ ಸ್ಥಗಿತ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಸಾವು ನೋವುಗಳು ಆಗದೇ ಇದ್ದಾಗೆ ನಾವು ಖಂಡಿತವಾಗಿ ನೋಡ್ಕೊಳ್ತೇವೆ. MNC ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ಕೇವಲ ಹೊರರೋಗಿ ವಿಭಾಗವನ್ನು ಮಾತ್ರ ತಾತ್ಕಾಲಿಕವಾಗಿ ನಾವು ಸ್ಥಗಿತ ಮಾಡಿದ್ದೇವೆ ಸಾಂಕೇತಿಕವಾಗಿ. ನಾನು ಡಾಕ್ಟರ್ ನಾಗೇಶ್ ಅಂತೇಳಿ ಜಿಲ್ಲಾ ಸರ್ಕಾರಿ ವೈದ್ಯಕೀಯ ಸಂಘದ ಅಧ್ಯಕ್ಷ. Abuse and harassment at their workplaces. There is a growing sense of fear and insecurity among medical professionals, compounded by the apparent indifference and insensitivity of the authorities towards such incidents. Despite repeated appeals and demonstrations by the medical community, including the Indian Medical Association, there has been a lack of adequate response from the government and legal authorities to address this pressing issue. Doctors, particularly female doctors, violence, abuse and harassment at their workplaces. There is a growing sense of fear and insecurity among medical professionals,
compounded by the apparent indifference and insensitivity of the authorities towards such incidents. Despite repeated appeals and demonstrations by the medical community, including the Indian Medical Association, there has been a lack of adequate response from the government and legal authorities to address this pressing issue. Doctors, particularly female doctors, should be looked upon with respect and dignity in their roles as caregivers with these grave issues representing the various sections of the community and various social organizations. ಸರ್ಕಾರಿ ವೈದ್ಯರಿಗೆ ಉಡುಪಿ ಜಿಲ್ಲೆ ವತಿಯಿಂದ ಇವರಿಗೆ ಮಾನ್ಯ ಸಹಾಯಕ ಆಯುಕ್ತರು ಕುಂದಾಪುರ ವಿಭಾಗ ಉಡುಪಿ ಜಿಲ್ಲೆ ಮಾನ್ಯರೇ, ವಿಷಯ ಕಲ್ಕತ್ತಾ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರತ ಯುವ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಇತರ ಎಲ್ಲ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಲು ಭಾರತೀಯ ವೈದ್ಯಕೀಯ ಸಂಘವು ದಿನಾಂಕ 17/8/24 ದೇಶಾದ್ಯಂತ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಬೆಂಬಲ ನೀಡುವ ಕುರಿತು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವೈದ್ಯಾಧಿಕಾರಿಗಳು ದಿನದ 24/7 ಗಂಟೆ ಬಡರೋಗಿಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆ ನೀಡುತ್ತಿದ್ದು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಹಾಗೂ ಕೋವಿಡ್-19 ಸಾಂಕ್ರಾಮಿಕ ರೋಗವು ಇಡೀ ಪ್ರಪಂಚವನ್ನೇ ಬಾಧಿಸಿದ ಸಂದರ್ಭದಲ್ಲಿ ವೈದ್ಯರುಗಳು ಹಗಲಿರುಳು ಎನ್ನದೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಶ್ರಮಿಸಿರುತ್ತಾರೆ. ಆದರೆ ದಿನಾಂಕ 9/8/24 ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್ಜಿಕರದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಯುವ ವೈದ್ಯೆಯನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಇಡೀ ವೈದ್ಯಕೀಯ ಸಮೂಹಕ್ಕೆ ಮಾಡಿದ ಘೋರ ಅಪರಾಧವಾಗಿರುತ್ತದೆ. ಕಾನೂನಿನ ವೈಫಲ್ಯವನ್ನು ಎತ್ತಿ ಹಿಡಿಯುತ್ತದೆ. ಅಲ್ಲದೆ ಈ ಪ್ರಕರಣವು ವೈದ್ಯರುಗಳ ಮನೋಸ್ಥೈರ್ಯವನ್ನು ಕುಗ್ಗುವಂತೆ ಮಾಡಿದ್ದು ಇದನ್ನು ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವು ಗಂಭೀರವಾಗಿ ಖಂಡಿಸುತ್ತದೆ. ತತ್ಸಂಬಂಧ ಮುಂದಿನ ದಿನಗಳಲ್ಲಿ ಇಂತಹ ಅಹಿತಕರ ಪ್ರಕರಣಗಳು ಮರುಕಳಿಸದಂತೆ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ ಭದ್ರತೆ ಮತ್ತು ರಕ್ಷಣೆಯನ್ನು ಒದಗಿಸಿ ವೈದ್ಯರ ಮನೋಸ್ಥೈರ್ಯವನ್ನು ಹೆಚ್ಚಿಸಿ ನಿರ್ಭೀತಿಯಿಂದ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ನೀಡಲು ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸುತ್ತದೆ. ಯುವ ವೈದ್ಯೆಯನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದನ್ನು ಖಂಡಿಸಿ ತುರ್ತು ಸೇವೆ ಹೊರತುಪಡಿಸಿ ಇತರ ಎಲ್ಲ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸುವಂತೆ ದಿನಾಂಕ 17/8/24 ಭಾರತೀಯ ವೈದ್ಯಕೀಯ ಸಂಘ ನೀಡಿದ ಪ್ರತಿಭಟನೆಗೆ ಕರೆ ನೀಡಿದ್ದು, ಸದರಿ ಸಂಘವು ಮುಖ್ಯವಾಹಿನಿಯಲ್ಲಿ ಬರುವ ಹಿನ್ನೆಲೆಯಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವು ಸದರಿ ಪ್ರತಿಭಟನೆಗೆ ಕಪ್ಪು ಪಟ್ಟಿಯನ್ನು ಧರಿಸಿ ತುರ್ತು ಸೇವೆಯನ್ನು ಮಾತ್ರ ನೀಡುತ್ತಾ ಬೆಂಬಲವನ್ನು ಸೂಚಿಸುತ್ತದೆ ಎಂಬ ಅಂಶವನ್ನು ತಮ್ಮ ಅವಗಾಹನೆಗೆ ಸಲ್ಲಿಸುತ್ತಿದೆ. 9/8/2024 ನಮ್ಮ ವೈದ್ಯಕೀಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ವೈದ್ಯರ ಮೇಲೆ ಅತ್ಯಾಚಾರ ಆಗಿದೆ. ಅದನ್ನು ಖಂಡಿಸಿ ತಾವೆಲ್ಲ ನೀಡಿರುವಂತಹ ಈ ಒಂದು ಮನವಿಯನ್ನು ನಾನು ಸರ್ಕಾರಕ್ಕೆ ಕಳಿಸಿಕೊಡ್ತೇನೆ ಮತ್ತು ನಾವೆಲ್ಲರೂ ನಿಮ್ಮ ಪರವಾಗಿ ಇದ್ದೇವೆ ಅನ್ನೋ ಒಂದು ಮಾತನ್ನು ನಾನು ಕೊಡ್ತೇನೆ.